ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಗೆ ಸಂಬಂಧಪಟ್ಟಂತಹ ಕೋಲಾರ ಡಿಸ್ಟಿಕ್ದು ನೀವು ಯಾವೆಲ್ಲ ಕ್ಯಾಟಗರಿ ಅವ್ರದ್ದು ಎಷ್ಟೆಲ್ಲ ಮಾರ್ಕ್ಸ್ಗಳು ಇಲ್ಲಿ ಕಟ್ ಆಫ್ ಲಿಸ್ಟನ್ನು ನಿಲ್ಲಿಸ್ತಾರೆ, ಪ್ರಾವಿಷನಲ್ ಕಟ್ ಆಫ್ ಲಿಸ್ಟು, ಹಾಗೆ ಇಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಹಾಗೂ ಇಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಲ್ಲ ಖಾಲಿ ಹುದ್ದೆಗಳು ಇದ್ದಾವೆ ಅಂತೇಳಿ ವರ್ಗೀಕರಣದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೆಲ್ಲ ಹೋಗ್ಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವೀಡಿಯೋವನ್ನು ಮೊದಲು ನೀವೇ ಪಡಿಬೋದು. ಫ್ರೆಂಡ್ಸ್ ಯಾರು ಇತ್ತೀಚೆಗೆ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಬರೀ ಲೈಕ್ಸ್ ಮತ್ತು ವ್ಯೂಸ್ ಒಂದೇ ಬರ್ತಿದ್ದಾವೆ, ಪ್ಲೀಸ್ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಲಿ, 900+ ಇದ್ದಾರೆ ಈಗ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಒಟ್ಟಾರೆಯಾಗಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲಲ್ಲಿ CRDR ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 3064 ಟೋಟಲ್ ಹುದ್ದೆಗಳು ಖಾಲಿ ಇದ್ದು, ಕೋಲಾರ ಡಿಸ್ಟಿಕ್ನಲ್ಲಿ ಒಟ್ಟಾರೆಯಾಗಿ 40 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. 40 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಹಾಗೆ ನಾವು ಇಲ್ಲಿ ನೋಡ್ತಾ ಹೋದರೆ GM ಕ್ಯಾಟಗರಿ ಅವ್ರದ್ದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. GM ಕ್ಯಾಟಗರಿ ಅವ್ರದ್ದು ನೋಡಿ, ಒಟ್ಟಾರೆಯಾಗಿ 20 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, ಹಾಗೆ ಗ್ರಾಮೀಣ ಅಭ್ಯರ್ಥಿಗೆ 5, ತೃತೀಯ ಲಿಂಗಕ್ಕೆ 1, ಮಾಜಿ ಸೈನಿಕರಿಗೆ 2, ಯೋಜನೆ ನಿರತಗೊಂಡ ಅಭ್ಯರ್ಥಿಗೆ 1 ಮತ್ತು ಇತರರಿಗೆ 1, ಕನ್ನಡ ಮಾಧ್ಯಮಕ್ಕೆ 1 ಪೋಸ್ಟ್ಗಳು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಹಾಗೆ GM ಕ್ಯಾಟಗರಿ ಅವ್ರದ್ದು ಎಷ್ಟು ಇಲ್ಲಿ ಕಟ್ ಆಫ್ ಲಿಸ್ಟ್ ನಿಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ನಿಮಗೆ ಹಾಕಿದ್ದೀನಿ. ನೀವು ಇಲ್ಲೊಂದು ಗ್ರಾಫನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನೀವು ಇಲ್ಲಿ ಏನಾದರೂ ನೋಡಬೇಕು ಅಂತ ನಾನು ನಿಮಗೆ ಹೇಳಿದ್ರೆ, ಈ ಎಲ್ಲ ಕ್ಯಾಟಗರಿ ವೈಸು ನಾನು 2 or 3 ಇಯರ್ಸ್ದು ಎಲ್ಲದನ್ನು ನಾನು ಸರ್ಚ್ ಮಾಡಿಬಿಟ್ಟು ಫಸ್ಟ್ ಲಿಸ್ಟಲ್ಲಿ ಯಾರದು ನೇಮ್ ಇರುತ್ತೆ ಅಲ್ವಾ, ಈಗ ಕಟ್ ಆಫ್ ಲಿಸ್ಟು ಬಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಫಸ್ಟ್ ಲಿಸ್ಟಲ್ಲಿ ಯಾರದು ನೇಮ್ ಇರುತ್ತೆ ಅಲ್ವಾ, ಅವರ ಮಾರ್ಕ್ಸಿನ ಪ್ರಕಾರ ನಾನು ಇಲ್ಲಿ ಕಟ್ ಆಫ್ ಲಿಸ್ಟನ್ನು ಇಲ್ಲಿ ನಾನು ನಿಮ್ಗೆ ಇಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೇನೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು GM ಕ್ಯಾಟಗರಿ ಅವ್ರದ್ದು ಈ ಎಲ್ಲ ಇದ್ದು ಇಲ್ಲಿ 78ಇಂದ 83 ಮಾರ್ಕ್ಸು ನಿಮ್ಮ ಮಾರ್ಕ್ಸ್ ಏನಾದರೂ ಆಗಿದ್ದರೆ, ಆರ್ 83 ಮಾರ್ಕ್ಸ್ ಏನಾದರೂ ನಿಮ್ಮ ಮಾರ್ಕ್ಸ್ ಆಗಿದ್ದರೆ ಪಕ್ಕಾ 1:1 ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ಇದು ನೋಡಿ. ಹಾಗೆ ಪರಿಶಿಷ್ಟ ಜಾತಿಯವ್ರದ್ದು ನೋಡಿದ್ರೆ 6 ಪೋಸ್ಟ್ಗಳು ಖಾಲಿ ಇದ್ದಾವೆ. 2 ಗ್ರಾಮೀಣ ಅಭ್ಯರ್ಥಿಗೆ, 1 ಕನ್ನಡ ಮಾಧ್ಯಮ ಮತ್ತು 3 ಇತರರಿಗೆ ಇಲ್ಲಿ ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿಯವರಿಗೆ ನೀವು ಇಲ್ಲಿ ನೋಡ್ಬೋದು 70 to 75 ನಿಮ್ಮ ಮಾರ್ಕ್ಸ್ ಇದ್ದರೆ, 70 to 75 ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು 1:1 ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಕೋಲಾರ ಡಿಸ್ಟಿಕ್ನಲ್ಲಿ. ಹಾಗೆ ನೀವು ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬಂದರೆ ಒಂದೇ ಒಂದು ಪೋಸ್ಟ್ ಖಾಲಿ ಇದ್ದು ಅದು ಇತರರಿಗೆ ಇದೆ. ಹಾಗೆ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 68 to 73 ಏನಾದರೂ ನಿಮ್ಮ ಸ್ಕೋರ್ ಮಾಡಿದರೆ ನೀವು ಪಕ್ಕ 1:1 ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನಿಮಗೇನಾದರೂ ಈ ಎಲ್ಲ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟು ಪ್ರವರ್ಗ 1ರಲ್ಲಿ ನೋಡಿದ್ರೆ 2 ಪೋಸ್ಟ್ಗಳು ಖಾಲಿ ಇದ್ದು, 1 ಕನ್ನಡ ಮಾಧ್ಯಮಕ್ಕೆ, ಒಂದು ಇತರರಿಗೆ ಖಾಲಿ ಇದೆ. ಹಾಗೆ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 68 to 73+ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಪರಿಶಿಷ್ಟ ಜಾತಿಯವ್ರದ್ದು ನೋಡಿದ್ರೆ ನಾನಲ್ಲಿ ಇದು ಹೇಳಿದೆ, ಇಲ್ಲಿ ನೋಡಿ 70 to 75 ನಿಮ್ಮ ಮಾರ್ಕ್ಸ್ ಇರಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ಪ್ರವರ್ಗ 1ರಲ್ಲಿ ನಾವು ಏನಾದರೂ ನೋಡ್ತಾ ಹೋದರೆ 2 ಪೋಸ್ಟ್ಗಳು ಮಾತ್ರ ಖಾಲಿ ಇದ್ದು, 1 ಕನ್ನಡ ಮಾಧ್ಯಮಕ್ಕೆ, 1 ಇತರರಿಗೆ ಇದೆ. ನೀವೇನಾದರೂ 74 ನಿಮ್ಮ ಮಾರ್ಕ್ಸ್ ಏನಾದರೂ ನೀವು ತೆಗೆದಿದ್ದರೆ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ನೇಮ್ ಇರತಕ್ಕಂಥ ಸಾಧ್ಯತೆ ಇದೆ. ಹಾಗೆ 1:1 ಕೂಡ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. 70+ ಏನಾದರೂ 72+ ಏನಾದರೂ ನೀವು ಮಾಡಿದರೆ, ಹಾಗೇನಾದರೂ ಮಾಡಿದರೆ ನೀವು ಪಕ್ಕ 1:5 ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳೇ ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟು ನಾವಿಲ್ಲಿ ನೋಡ್ಬೋದು 2A ಕ್ಯಾಟಗರಿ ಅವ್ರಿಗೂ 6 ಪೋಸ್ಟ್ಗಳು ಖಾಲಿ ಇದ್ದಾವೆ. 2 ಗ್ರಾಮೀಣ ಅಭ್ಯರ್ಥಿಗೆ, 1 ಕನ್ನಡ ಮಾಧ್ಯಮಕ್ಕೆ, 3 ಇತರರಿಗೆ ಖಾಲಿ ಇದೆ. ಪ್ರವರ್ಗ 2Aದಲ್ಲಿ ನೀವಿಲ್ಲಿ ನೋಡ್ಬೋದು 73 to 75+ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು 1:1 ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ 2A ಕ್ಯಾಟಗರಿ ಅವ್ರದ್ದು. ನೆಕ್ಸ್ಟ್ ಇಲ್ಲಿ 2B ಕ್ಯಾಟಗರಿ ಅವ್ರದ್ದು ನೋಡಿದ್ರೆ 2 ಪೋಸ್ಟಸ್ ಮಾತ್ರ ಖಾಲಿ ಇದ್ದು, 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 1 ಇತರರಿಗೆ ಖಾಲಿ ಇದೆ. ಇಲ್ಲಿ ಏನಾದರೂ ನಿಮ್ಮ ಕ್ಯಾಟಗರಿ ವೈಸು ನಿಮ್ಮ ಕಟ್ ಆಫ್ ಲಿಸ್ಟ್ ಇಲ್ಲಿ ನೋಡ್ತಾ ಹೋದರೆ 73+ ನಿಮ್ಮ ಮಾರ್ಕ್ಸ್ ಇರಬೇಕಾಗುತ್ತೆ. ಇಷ್ಟಿದ್ರೆ ನೀವು 1:1 ಕೂಡ ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದ್ದಾವೆ ಫ್ರೆಂಡ್ಸ್. ಹಾಗೆ ನೀವು 3A ಕ್ಯಾಟಗರಿ ಅವ್ರದ್ದು ನೋಡಿದರೆ ಇಲ್ಲಿ 1 ಪೋಸ್ಟ್ ಕೇವಲ ಖಾಲಿ ಇದ್ದು ಅದು ಇತರರಿಗೆ ಖಾಲಿ ಇದೆ. ಹೀಗಾಗಿ ನೀವು 1 ಪೋಸ್ಟ್ ಖಾಲಿ ಇರೋದ್ರಿಂದ ಕಟ್ ಆಫ್ ಲಿಸ್ಟು ನಿಮ್ಮದು 74+ ನೀವೇನಾದರೂ ಮಾಡಿದರೆ ನಿಮ್ಮ ನೇಮು ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದ್ದಾವೆ ಫ್ರೆಂಡ್ಸ್. ನೀವು ನೋಡಿ ಇಲ್ಲಿ 1:5ಗೆ ಆದರೂ ಸೆಲೆಕ್ಟ್ ಆಗ್ಬೋದು, ಇಲ್ಲ
ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ 1:5 1:1 ಕೂಡ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲ ಇರ್ತವೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ನೆಕ್ಸ್ಟು 3B ಕ್ಯಾಟಗರಿಯವ್ರದ್ದು ನೀವೇನಾದರೂ ನೋಡ್ತಾ ಹೋದರೆ ಇಲ್ಲಿ 2 ಪೋಸ್ಟರ್ಸ್ ಮಾತ್ರ ಖಾಲಿ ಇದೆ. ಅದು ಇತರೆ ಅಭ್ಯರ್ಥಿಗೆ ಇಲ್ಲಿ ಎಲ್ಲ ಖಾಲಿ ಇದ್ದು ಒಟ್ಟಾರೆಯಾಗಿ 75+ ನಿಮ್ಮ ಸ್ಕೋರ್ ಏನಾದರೂ ಮಾಡಿದ್ರೆ 78+ ನೀವೇನಾದರೂ ಸ್ಕೋರ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್, ನಿಮ್ಮ ನೇಮು ಲೀಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ಈ ಎಲ್ಲ ಮಾಹಿತಿಯು ಕೋಲಾರ ಡಿಸ್ಟಿಕ್ದಾಗಿತ್ತು. ಈ ಕೋಲಾರ ಡಿಸ್ಟಿಕ್ಕಿದ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಇತರೆ ಎಲ್ಲ ವೀಡಿಯೋದು ನಿಮಗೆ ಯಾವೆಲ್ಲ ಇಲ್ಲಿವರೆಗೂ ಎಕ್ಸಾಮ್ ಆಗಿದ್ದಾವೆ ಅದರದ ಕೀ ಆನ್ಸರ್ ವಿತ್ ಕ್ವಶನ್ ಪೇಪರನ್ನು ನಾನು ಇಲ್ಲಿ ನಿಮಗೆ ಹಾಕ್ತಕ್ಕಂಥ ಸಾಧ್ಯತೆಗಳನ್ನೆಲ್ಲ ಮಾಡ್ತೇನೆ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ನೀವು ಬಂದು ನೋಡ್ಕೊಳ್ಬೋದು. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಇದು ಆಗಿತ್ತು ಕೋಲಾರ ಡಿಸ್ಟಿಕ್ದ ಮಾಹಿತಿ ಸಂಪೂರ್ಣವಾದ.